ತಾಳ್ಮೆಯಿಂದ ಆಗತಕ್ಕಂಥ ಲಾಭಗಳೇನು, ವೃಕ್ಷಗಳಿಗೆ ಪರಮಾತ್ಮ ಯಾಕೆ ಅನುಗ್ರಹ ಮಾಡಿದ್ದಾನೆ ಅನ್ನಲಿಕ್ಕಾಗಿ ರಾಮಾಯಣದ ಒಂದು ಉದಾಹರಣೆ ನೆನಪಾಗ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಒಬ್ಬ ಕಥೆ ಹೇಳುವಾಗ ಹೇಳ್ತಾರೆ, ಅಯೋಧ್ಯ ಪಟ್ಟಣದಲ್ಲಿ ಒಬ್ಬ ಬಡಿಗ ಇದ್ದ, ಕಾರ್ಪೆಂಟರ್, ಕಟ್ಟಿಗೆ ವೃತ್ತಿಯನ್ನು ಮಾಡತಕ್ಕಂಥ ಅದನ್ನೇ ವೃತ್ತಿಯಿಂದ ಬದುಕ್ತಾ ಇರತಕ್ಕಂಥ ವ್ಯಕ್ತಿ ಕಾರ್ಪೆಂಟರ್, ಬಡಿಗ ಅಂತಾರೆ. ಬಡಿಗ ವೃತ್ತಿಯಿಂದ ಇರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ಅವನಿಗೆ ಬೇರೆ ಬೇರೆ ಆಗಿರ್ತಕ್ಕಂಥ ಮರಗಳನ್ನು ಕತ್ತರಿಸಿ ಕಿಟಕಿಗಳನ್ನು, ಬಾಗಿಲುಗಳನ್ನು, ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ಮಾರಾಟ ಮಾಡತಕ್ಕಂಥ, ಉಪಜೀವನ ಮಾಡತಕ್ಕಂಥ ಅವನ ವೃತ್ತಿ ಅದು. ಅಯೋಧ್ಯ ಪಟ್ಟಣದಲ್ಲಿ ಹೋದ, ಸಂಚಾರ ಮಾಡ್ತಾ ಹೋದ. ಯಾವ ವೃಕ್ಷವನ್ನು ನಾನು ಇವತ್ತು ಕಟ್ ಮಾಡಬೇಕು, ಯಾವ ವೃಕ್ಷ ನನಗೆ ಬೇಕು ಅಂತ, ಜೊತೆಗೆ ಕರಗಸು ಅಂತಿರ್ತದೆ, ಕರಗಸುಗಳನ್ನು, ಕೊಡಲಿಗಳನ್ನು ಎಲ್ಲ ತೆಗೆದುಕೊಂಡು ಹೋದ. ಸಾಲಾಗಿರ್ತಕ್ಕಂಥ ಮರಗಳು, ಎಲ್ಲ ಮರಗಳು ಅತ್ಯಂತ ತಾಳ್ಮೆಯಿಂದ ಧೂಳು, ಗಾಳಿ, ಮಳೆ ಎಲ್ಲ ತಡ್ಕೊಂಡಿರ್ತಕ್ಕಂಥ ಅನೇಕ ವೃಕ್ಷಗಳಲ್ಲಿ ಕೊನೆಗೆ ಯಾವುದೊಂದು ಸಾಗವಾನಿ ವೃಕ್ಷ, ಸಾಗವಾನಿ ಮರ ನೋಡಿದ. ಇದು ಸರಿಯಾಗಿದೆ, ಇದು ನನಗೆ ಉಪಜೀವನಕ್ಕೆ ಯೋಗ್ಯವಾಗಿರ್ತಕ್ಕಂಥ ವೃಕ್ಷ, ಇದನ್ನು ಕತ್ತರಿಸಬೇಕು ಅಂತ ಯೋಚನೆ ಮಾಡಿಕೊಂಡು ಕೊಡಲಿಯನ್ನು ತೆಗೆದುಕೊಂಡು ಮೊದಲು ಮೇಲೆ ಹತ್ತಿ ಸಣ್ಣ ಸಣ್ಣದಾಗಿರ್ತಕ್ಕಂಥ ಎಲ್ಲ ರೆಂಬೆಗಳನ್ನು ಒಂದೊಂದಾಗಿ ಕತ್ತರಿಸಿದ. ಪಾಪ ಮೊದಲೇ ಚಳಿ, ಗಾಳಿ, ಮಳೆ, ಬಿಸಿಲು, ಧೂಳಿಯಿಂದ ಪೆಟ್ಟು ತಿಂದು ತಾಳ್ಮೆಯಿಂದ ಇರತಕ್ಕಂಥ ವೃಕ್ಷ, ಅವನು ಜೋರಾಗಿರ್ತಕ್ಕಂಥ ಕೊಡಲಿ ಪೆಟ್ಟುಗಳು ಹಾಕಿದಾಗ ಅದನ್ನು ಕೂಡ ನಿಧಾನಕ್ಕೆ ತಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಅವೆಲ್ಲ ತುಂಡಾಗಿ ಕೆಳಗೆ ಬಿದ್ದ ಮೇಲೆ ಅತ್ಯಂತ ದಪ್ಪ ಆಗಿರ್ತಕ್ಕಂಥ ಕೆಳಭಾಗಲಿರ್ತಕ್ಕಂಥ ಮರವನ್ನು ಕರಗಸಿಂದಾಗ ಜೋರಾಗಿ ಕತ್ತರಿಸಿದ. ನಮ್ಮ ಬೆರಳುಗಳನ್ನು, ನಮ್ಮ ಅಂಗಾಂಗಗಳನ್ನು ಯಾರಾದರೂ ಒಂದೊಂದಾಗಿ ತುಂಡು ಮಾಡಿದ ಕತ್ತರಿಸಿ ನಮ್ಗೆ ಎಷ್ಟು ನೋವಾಗ್ತಾರೆ ಹೇಳ್ರಿ. ಆ ಎಷ್ಟೇ ನೋವಾದರೂ ಕೂಡ ಎಲ್ಲ ನೋವನ್ನು ತಡ್ಕೊಳ್ತು ಆ ವೃಕ್ಷ. ಎಲ್ಲವನ್ನು ಕತ್ತರಿಸಿ ತುಂಡು ಮಾಡಿ ತನಗೆ ಯಾವ ರೀತಿಯಾಗಿ ಬೇಕು ಆ ವಿಧವಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಮನೆಗೆ ತಂದು ಅದನ್ನು ಸ್ಮೂತಾಗಿ ಮಾಡಿಕೊಂಡು ಏನು ಬೇಕು ಕಿಟಕಿಗಳನ್ನು, ಬಾಗಿಲುಗಳನ್ನು ಏನೇ ಮಾಡಬೇಕಾಗಿತ್ತು ಆ ವಿಧವಾದ ಎಲ್ಲ ಪದಾರ್ಥವನ್ನು ಮಾಡಿದ. ಎಲ್ಲೆಲ್ಲಿ ಡಿಸೈನ್ ಮಾಡಬೇಕಾಗಲಿ, ಕುಸುರಾಗಿ ಮಾಡಬೇಕಾದ ಅಲ್ಲಿ ಉಳಿ ತೆಗೆದುಕೊಂಡು, ಹತೋಡಿ ತೆಗೆದುಕೊಂಡು ಜೋರಾಗಿ ಹೊಡೆದು ಸುಂದರವಾಗಿರತಕ್ಕಂಥ ಚಿತ್ರಗಳನ್ನು ಮಾಡಿದ. ತನಗೆ ಚಿತ್ರ ಮಾಡಬೇಕಾಗಿದೆ ಅಂತ ಕೊಡಲಿಯಿಂದ, ಉಳಿಯಿಂದ ಜೋರಾಗಿ ಹೊಡೆದೆ ನಮ್ಮ ದೇಹದ ನೋವು ಎಷ್ಟು ನೋವು ಆಗ್ತದೆ. ಆ ವೃಕ್ಷದಲ್ಲಿರ್ತಕ್ಕಂಥ ಜೀವ ಎಲ್ಲ ತಾಳ್ಮೆಯಿಂದ ತಡ್ಕೊಂಡು ಪಾಪ ಅದೆಲ್ಲವನ್ನು ಕತ್ತರಿಸಿ ಇಷ್ಟೆಲ್ಲ ಮಾಡಿ ಅದೆಲ್ಲ ಮಾರಾಟ ಮಾಡಿಕೊಂಡ. ಕೊನೆಗೆ ಚಿಕ್ಕದಾದ 2 ತುಂಡುಗಳು ಮಾತ್ರ ಉಳಿತು, ಕಟ್ಟಿಗೆ 2 ತುಂಡುಗಳು. ಇದನ್ನೇನು ಮಾಡಬೇಕು, ಸುಮ್ಮನೆ ಬೀಸಾಡಬಾರ್ದು, ಏನಾದರೂ ಮಾಡಬೇಕು ಅಂತ ತಲೆಯಲ್ಲಿ ವಿಚಾರ ಬಂತು. 2 ಕಟ್ಟಿಗೆಯ ಪಾದಕೆಗಳನ್ನು ಮಾಡಿದ. ಶ್ರೀಪಾದಗಳು ಹಾಕೊಳ್ತಾರೆ ನೋಡ್ರಿ, ಸನ್ಯಾಸಿಗಳು ಧಾರಣೆ ಮಾಡತಕ್ಕಂಥ ಪಾದಕೆ ಯಾವ ರೀತಿ ಹೇಳ್ತಾರೆ ಹಾಗೆ ಕಟ್ಟಿಗೆ 2 ಕಡಾಯಿ ಅಂತ ಹೇಳ್ತೇವೆ ನಾವು. ಕಟ್ಟಿಗೆ ಕಡಾಯಿಗಳು ಅಂದರೆ ಕಟ್ಟಿಗೆ 2 ಪಾದಕೆಗಳನ್ನು ಮಾಡಿದ. ಕಟ್ಟಿಗೆ ಪಾದಕೆಗಳು ಮಾಡಿದ್ದನ್ನು ಯಾರಿಗೆ ಕೊಡಬೇಕು? ನಮ್ಮನ್ನು ಆಳತಕ್ಕಂಥ ದೊರೆ ದಶರಥ ಮಹಾರಾಜ ನಮ್ಮನ್ನು ರಾಜ್ಯ ಆಳ್ತಾ ಇದ್ದಾನೆ. ನಮ್ಮನ್ನು ಆಳ್ತಕ್ಕಂಥ ದಶರಥ ಮಹಾರಾಜನಿಗೆ ಈ ಬಡವನಾಗಿರ್ತಕ್ಕಂಥ ಬಡಿಗನ ಒಂದು ಉಪಾಯನ ಅಂತ ಕೊಡಬೇಕು ಅಂತ ಯೋಚನೆ ಮಾಡಿ ಹೋದ. ದ್ವಾರಪಾಲಕ ಒಳಗಡೆ ಬಿಡಬೇಕು ಅಂತ ಅನುಮತಿ ಕೇಳಿದ. ಮಹಾರಾಜರು ಬಿಡ್ಲಿಕ್ಕಾಗಿ ಅನುಮತಿಯನ್ನು ಕೊಟ್ಟರು. ಒಳಗಡೆ ಹೋದ್ಮೇಲೆ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದ, ಅದರ ಮೇಲೆ ಒಂದು ಬಟ್ಟೆ ಮುಚ್ಚಿದ್ದ. ಸ್ವಾಮಿ, ಬಡವನಾಗಿರ್ತಕ್ಕಂಥ ಬಡಿಗನ ಇದೊಂದು ಸಣ್ಣದಾಗಿರ್ತಕ್ಕಂಥ ಉಪಾಯನ ಅಂತ ಕೊಟ್ಟ. ದಶರಥ ಮಹಾರಾಜ ಮೇಲಿರ್ತಕ್ಕಂಥ ಬಟ್ಟೆ ತೆಗೆದು ನೋಡ್ತಾನೆ, ಸನ್ಯಾಸಿಗಳು ಧಾರಣೆ ಮಾಡತಕ್ಕಂಥ 2 ಕಟ್ಟಿಗೆಯ ಪಾದಕೆಗಳು. ಅವನು ಚಕ್ರವರ್ತಿ ಆಗಿರ್ತಕ್ಕಂಥ ಸೂರ್ಯವಂಶದ ಮಹಾರಾಜ ಈ ಸನ್ಯಾಸಿಗಳು ಧಾರಣೆ ಮಾಡತಕ್ಕಂಥ ಕಟ್ಟಿಗೆ ಪಾದಕ ತೊಗೊಂಡು ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ದ. ಪಾಪ ಬಡಿಗ ಕೊಡ್ತಾ ಇದ್ದಾನೆ, ಬಡವ ಕೊಡ್ತಾ ಇದ್ದಾನೆ, ಸ್ವೀಕಾರ ಮಾಡ್ದಾಯಿತು ಅಂತ ಸುಮ್ಮನೆ ಅದು ಕೈ ಮುಟ್ಟಿದ. ಸೇವಕರಿಗೆ ಕೈ ಮಾಡಿದ. ಸೇವಕರು ಇದು ಒಳಗಡೆ ಎಲ್ಲೋ ಒಂದು ಕಡೆ ಬೀಸಾಡಿಬಿಟ್ರು. ಎಷ್ಟೆಷ್ಟೋ ಜನರು ಯಾರ್ಯಾರು ಏನೇನೋ ಉಪಾಯವನ್ನು ಕೊಡ್ತಿರ್ತಾರೆ, ಕೊಡ್ತಕ್ಕಂಥ ಎಲ್ಲ ಉಪಾಯಗಳನ್ನು ವೈದ್ಯಲ್ಲಿ ಇಡಬೇಕು, ಹಾಗಿಡುವಂತೆ ಎಲ್ಲೋ ಒಂದು ಕಡೆ ಬಿದ್ದು ಬಿಡುತ್ತದೆ ಕೂತ್ಕೊಂಡು. ಕಾಲಾಂತರದಲ್ಲಿ ರಾಮಚಂದ್ರ ಬೇರ ಪರಮಾತ್ಮ ವನವಾಸಕ್ಕೆ ಹೋಗುವ ಪ್ರಸಂಗ ಬಂತು. ವನವಾಸಕ್ಕೆ ಹೋಗತಕ್ಕಂಥ ಪ್ರಸಂಗ ಬಂದಾಗ ರಾಮಚಂದ್ರ ಕಾಷಾಯ ವಸ್ತ್ರವನ್ನು ಧಾರಣೆ ಮಾಡಿದ. ರಾಜಪೋಷಾಕ ಎಲ್ಲವನ್ನು ಬಿಟ್ಟ, ಎಲ್ಲ ವಸ್ತ್ರವನ್ನು ತ್ಯಾಗ ಮಾಡಿಕೊಂಡು ಕಾಲಲ್ಲಿ ಮಾತ್ರ ಅದೇ ರಾಜರು ಧಾರಣೆ ಮಾಡತಕ್ಕಂಥ ಪಾದಕೆಗಳಿತ್ತು. ಇದನ್ನು ಕೂಡ ಬಿಡಬೇಕು, ಈ ಪೋಷಕ ಇದು ಯೋಗ್ಯವಲ್ಲ, ಬೇರೆ ನೀವು ಧಾರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಆ ಕ್ಷಣದಲ್ಲಿ ಸೇವಕ ಹೇಳಿದ, ಸ್ವಾಮಿ, 16 ವರ್ಷಗಳ ಹಿಂದೆ ಒಬ್ಬ ಬಡಿಗ ನಿಮ್ಮ ಮಹಾರಾಜರಿಗೆ 2 ಪಾದಕೆಗಳ ಉಪಾಯನವನ್ನು ಕೊಟ್ಟಿದ್ದ, ಅದಲ್ಲೇ ಬೊಕ್ಕಸಲ್ಲಿ ಬಿದ್ದಿದೆ, ನಾನು ತರ್ತೇನೆ ಅಂತಂದು ರಾಮನ ಪಾದ ಮುಂದೆ ಇಟ್ಟ. ರಾಮಚಂದ್ರ ಪೇರ ಪರಮಾತ್ಮ ಅವೆರಡನ್ನೂ ತನ್ನ ಪಾದದಲ್ಲಿ ಧಾರಣೆ ಮಾಡಿದ. ಆ ಕಟ್ಟಿಗೆಗೆ ಇಷ್ಟು ಸಂತೋಷ ಆಯ್ತಂತೆ. ನಾನು ಇಷ್ಟು ದಿವಸ ರಸ್ತೆಯಲ್ಲಿ ನಿಂತ್ಕೊಂಡು ಚಳಿ, ಗಾಳಿ, ಮಳೆ, ಬಿಸಿಲು ಎಲ್ಲ ಪೆಟ್ಟುಗಳನ್ನು ತಡ್ಕೊಂಡೆ, ತಾಳ್ಮೆಯಿಂದ ಇದ್ದೆ. ಕೊಡ್ಲಿ ಪೆಟ್ಟನ್ನು ತಾಳ್ಮೆಯಿಂದ ತಡ್ಕೊಂಡೆ, ಕರಗಸದಿಂದ ಕತ್ತರಿಸುವ ನೋವನ್ನು ತಡ್ಕೊಂಡೆ, ಉಳಿಯಿಂದ ಹೊಡೆಯುವಾಗ
ಜೋರಾಗಿರ್ತಕ್ಕಂಥ ಹತೋಟಿಯಿಂದ ಹೊಡಿವಾಗ ಏನೋ ಆಯಿತು ಎಲ್ಲ ತಡ್ಕೊಂಡೆ. ಕೊನೆಗೆ ಈ ತಾಳ್ಮೆಯಿಂದ ಸಿಕ್ಕ ಫಲ ನನಗೇನು? ರಾಮನ ಪಾದ. ಅಂತೂ ನಾನು ರಾಮನ ಪಾದವನ್ನು ಸೇರಿದೆ ಅಂತ ಭಾಳ ಸಂತೋಷ ಪಡ್ತಾನೆ. ರಾಮಚಂದ್ರ ಹಾಕಿಕೊಂಡ, ರಥದಲ್ಲಿ ಕೂತ್ಕೊಂಡ. ಸಂತೋಷಪಟ್ಟು 2ನೇ ಕ್ಷಣಕ್ಕೆ ಆ ಕಟ್ಟಿಗೆಗೆ ಅಹಂಕಾರ ಕೂಡ ಬಂತು. ಕಟ್ಟಿಗೆ ಯೋಚನೆ ಮಾಡ್ತಂತೆ, ಕಟ್ಟಿಗೆ ಇರತಕ್ಕಂಥ ಜೀವ. ಆ ರಸ್ತೆಯಲ್ಲಿ ಸಾಕಷ್ಟು ಗಿಡಗಳಿದೆ, ಯಾರಿಗೂ ಈ ಭಾಗ್ಯ ಸಿಗಲಿಲ್ಲ, ನನಗೆ ಈ ಭಾಗ್ಯ ಸಿಗಬೇಕು ಅಂದರೆ ನಾನು ಪುಣ್ಯವಂತ, ಅವರೆಲ್ಲರಿಗಿಂತ ಜಾಸ್ತಿ ಪುಣ್ಯ ನಾನು ಮಾಡ್ತೀನಿ, ನಾನೇ ದೊಡ್ಡ ಪುಣ್ಯವಂತ. ಒಂದು ಕ್ಷಣ ಅದಕ್ಕೆ ಅಹಂಕಾರ ಬಂತು. ರಾಮನಂದ, ನೀನಿಷ್ಟೆಲ್ಲ ತಾಳ್ಮೆಯಿಂದ ಇದ್ದಿ, ಪಾಪ ನೀನು ಸೌಜನ್ಯದ ಇದ್ದಿ ಅಂತ ನಿನ್ನ ನನ್ನ ಪಾರದ ಅಡಿಯಲ್ಲಿ ಸ್ಥಳವನ್ನು ಕೊಟ್ಟರೆ ನಿನಗೂ ಬಂತ ಸೊಕ್ಕು, ಹಾಗಿದ್ರೆ ಮಾಡ್ತೇನೆ ಅಂತ. ಅರ್ಧ ದಾರಿವರೆಗೆ ಹೋಗಿದ್ದ. ರಾಮ ಹೇಳ್ದ, ಸುಮಂತು ಎಲ್ಲಿಗೆ ರಥವ ನಿಲ್ಲಿಸು, ನಮ್ಮ ಮುಂದೆ ನಡೀತಾ ಹೊರಟು ಹೋಗ್ತೇನೆ ಅಂತ. ಆಶ್ರಮ ಇಲ್ಲೇ ಪಕ್ಕದಲ್ಲಿದೆ, ಹೋಗ್ಬೇಕು ನಾನು ನಡೀತಾ ಹೋಗ್ದೆ, ರಥ ಎಲ್ಲಿ ನಿಲ್ಲಿಸು ಅಂತ ನಿಲ್ಲಿಸಿ ಸೀತಾ ಲಕ್ಷ್ಮಣ ಸಮೇತನಾಗ ರಾಮಚಂದ್ರ ನಡೀತಾ ಹೊರಟ. ಕಾಲ್ನಡಿಗೆಯಿಂದ ನಡೀತಾ ಹೊರಟಾಗ, ಕಾಲಲ್ಲಿ ಚಪ್ಪಲಿಗಳನ್ನು ಧಾರಣೆ ಮಾಡಿದಾಗ, ಅರಣ್ಯದಲ್ಲಿರ್ತಕ್ಕಂಥ ಕಲ್ಲುಗಳು, ಮುಳ್ಳುಗಳು, ಕಟ್ಟಿಗೆಗಳು, ಜೋರಾಗಿರ್ತಕ್ಕಂಥ ಪದಾರ್ಥ, ಏನು ಚುಚ್ಚುವ ಪದಾರ್ಥವಿದೆ ಎಲ್ಲ ಯಾರಿಗೆ ಚುಚ್ಚುತ್ತದೆ? ಪಾದಕಿಗೆ ತಾನೇ ಚುಚ್ಚಬೇಕು. ಮೇಲೆ ರಾಮಚಂದ್ರ ಬೇರೆ ಪರಮಾತ್ಮ ದೇಹದ ಭಾರ, ಕೆಳಗಡೆ ಕಲ್ಲು ತುಸ್ತಾ ಇದೆ, ಮಣ್ಣು ತುಸ್ತಾ ಇದೆ, ಕಟ್ಟಿಗೆ ತುಸ್ತಾ ಇದೆ, ಮುಳ್ಳು ತುಸ್ತಾ ಇದೆ, ಕೆಳಗಡೆ ಎಲ್ಲ ಅದಕ್ಕೆ ತುಸ್ತಾ ಇದೆ. ಪಾಪ ಕೆಳಗಡೆ ಚುಚ್ತಾ ಇರುವಾಗ ಮೇಲೆಲ್ಲ ಕೆಳಗೆಲ್ಲ ನೋವಾಯಿತು. ಅದು ವಿಚಾರ ಮಾಡೋದು, ರಾಮ ತಪ್ಪಾಯಿತು, ನಾನು ಒಂದು ಕ್ಷಣ ಅಹಂಕಾರಕ್ಕೊಳಗಾಗಿದ್ದೆ, ನನ್ನನ್ನು ನೀನು ಮೇಲಿಂದ ನೀನು ತುಳಿತಾ ಇದ್ದೆ, ಕೆಳಗಡೆ ಅವೆಲ್ಲ ತುಸ್ತಾ ಇದ್ದೆ, ಪರಮಾತ್ಮ ಅಪರಾಧವಾಯಿತು, ಕ್ಷಮಿಸು ಅಂತ ಮನಸ್ಸಲ್ಲೇ ಕ್ಷಮಾಪಣೆ ಕೇಳ್ಕೊಳ್ತು. ಯಾರಿಗೂ ಗೊತ್ತು ಪಾಪ. ರಾಮಚಂದ್ರ ಋಷಿಗಳ ಆಶ್ರಮ ಸೇರಿದ್ದ. ಕೆಲವೇ ದಿನಗಳಲ್ಲಿ ಭರತನಿಗೆ ಗೊತ್ತಾಯಿತು, ಅಣ್ಣ ನೀನು ತಿರುಗಿ ಬರಲೇಬೇಕು ಅಂತ ಕರೆಗೆ ಬಂದ. ರಾಮಚಂದ್ರ ರೂಪಿಯಾದ, ನಾನು ಬರೋ ಹಾಗಿಲ್ಲ ಅಂದ. ಪಿತೃ ಆಜ್ಞೆಯನ್ನು ಪರಿಪಾಲನೆ ಮಾಡತಕ್ಕಂಥ ವ್ಯಕ್ತಿ ನಾನು ಸರ್ವತಾ ಬರೋ ಹಾಗಿಲ್ಲ ಅಂದಾಗ ಅವನೇನು ಕೇಳ್ತಾನೆ? ತೊಂದರೆ ಇಲ್ಲ ಸ್ವಾಮಿ, ನೀನು ತಂದೆ ಆಜ್ಞೆಯನ್ನು ಪರಿಪಾಲನೆ ಮಾಡಲಿಕ್ಕೆ ನೀನು ಬರದಿದ್ರೂ ಪರವಾಗಿಲ್ಲ, ಆ ನಿನ್ನ 2 ಪಾದಕಿಗಳನ್ನು ಕೊಡು, ಅದನ್ನೇ ಅಯೋಧ್ಯಾಪತಿಯಾಗಿರ್ತಕ್ಕಂಥ ನೀನು ಕೂಡ ಸಿಂಹಾಸನ ಇಟ್ಕೊಂಡು ಅದರ ನೆರಳಲ್ಲಿ ನಾನು ರಾಜ್ಯವನ್ನು ಆಳ್ತೇನೆ. ಅದನ್ನು ಕೊಟ್ಟ. ಆ 2 ಪಾದಕಿಗಳು ಬಂದು ಕೂತದ್ದು ಎಲ್ಲಿ? 14 ವರ್ಷ ರಾಮಚಂದ್ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಬರುವವರೆಗೂ ಅದರ ಅಯೋಧ್ಯಾಪತಿಯ ಅಧಿಪತಿಯಾಗಿ ರಾಜ್ಯದ ಅಧಿಪತಿಯಾಗಿ ಬರೆದಿರ್ತಕ್ಕಂಥದ್ದು ಯಾವುದು? ರಾಮಚಂದ್ರೂಪಿಯರ ಪರಮಾತ್ಮ 2 ಕಟ್ಟಿಗೆ ಪಾದಕಿಗಳು. ಆ ಪಾದಕಿಗಳಿಗೆ ಆ ಯೋಗ್ಯತೆ ಬರಬೇಕಾದ್ರೆ ಏನಿತ್ತು ಅಂದರೆ ಸಹನಶೀಲತೆ. ವೃಕ್ಷಗಳಲ್ಲಿ ಜೀವ ಇರ್ತಾನೆ, ಇದೀಗ ಶ್ರೀಪಾದಗಳು ಹೇಳಿದ್ರು, ವೃಕ್ಷಗಳಲ್ಲಿ ಕೂಡ ಜೀವ ಇರ್ತದೆ. ಪಾಪ ನೋವು, ಕಷ್ಟ, ಹಿಂಸೆ ಎಲ್ಲ ಅನುಭವಿಸಿದೆ, ಅವುಗಳಿಗೆ ನಾವು ಹಿಂಸೆ ಕೊಡಬಾರ್ದು ಅಂತ ಕೆಳಗಡೆ